ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯ ಸುಂದರ ಕಾರ್ಯಕ್ರಮ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ, ಗೌರವಾನ್ವಿತರಿಗೆ ಮತ್ತು ಈ ಒಂದು ಸಾರಿಗೆ ಬಂದ ನಡುವೆಯೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪುಸ್ತಕ ಪ್ರೇಮಿಗಳೇ, ಈಗಾಗಲೇ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸುಮಾರು ಹಿರಿಯರು ಮಾತಾಡಿ ಆಗಿದೆ, ಪುಸ್ತಕಗಳ ಪರಿಚಯ ಆಗಿದೆ. ಇನ್ನು ಅಧ್ಯಕ್ಷರು ಮಾತನಾಡೋರಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ. ಸೊ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಈ ಒಂದು ಸಂದರ್ಭವನ್ನು ನನ್ನ ಎರಡು ಅನಿಸಿಕೆಗಳಾದರೂ ಅಂದ್ಕೊಳ್ಬೋದು, ಅಥವಾ ಒಂದು ಬೇಡಿಕೆ ಅಥವಾ ಒಂದು ರಿಕ್ವೆಸ್ಟ್ ಅಂತಾದ್ರೂ ತಿಳ್ಕೊಳ್ಬೋದು. ಈ ಒಂದು ಸುಂದರ ಕಾರ್ಯಕ್ರಮದ ಒಂದು ಅದ್ಭುತ ವೈಶಿಷ್ಟ್ಯತೆ ಏನಂತಂದರೆ, ನಾನು ಒಂದು ಬೆಂಗಳೂರು ಅಲ್ಯೂಮಿನಿ ಸೋಷಿಯಲ್ ವರ್ಕರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಅಥವಾ ಒಂದು ಜವಾಬ್ದಾರಿಯನ್ನು ತಗೊಂಡಿರತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿ ನಾನು ಮಾತಾಡೋದಾದರೆ, ಈ ವೇದಿಕೆ ಮೇಲೇ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ನ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಇವತ್ತು ಆಸೀನರಾಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. 1973 ಇಸ್ವಿಯಲ್ಲಿ ನಮ್ಮ ಸಮಾಜ ಕಾರ್ಯ ವಿಭಾಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇದೇ ಸೆಂಟ್ರಲ್ ಕಾಲೇಜಿನಲ್ಲಿ ಸ್ಟಾರ್ಟ್ ಆಗಿ ಹಲವಾರು ದಶಕಗಳು ಕಳೆದರೂ ಕೂಡ ಅನೌಪಚಾರಿಕವಾಗಿ ನೋಂದಣಿ ಇಲ್ಲದೆ ಬಸವರಾಜ್ ಸರ್ ಅವರು, ಗಂಗಾಧರ ಸರ್ ಅವರು, ಹಲವಾರು ಹಿರಿಯ ವಿದ್ಯಾರ್ಥಿಗಳ ಒಂದು ನಾಯಕತ್ವದಲ್ಲಿ ಅಲ್ಯೂಮಿನಿ ಕೆಲಸ ಮಾಡಿದೆ. ಹಲವಾರು ಕಾರ್ಯಕ್ರಮಗಳನ್ನು ನಾನು ಇಲ್ಲಿ ಉಲ್ಲೇಖಿಸಲೇಬೇಕಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ಅದರಿಂದ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಅದರ ಅನುಕೂಲ ಪಡೆದಿರ್ತಾರೆ. ಆದರೆ ಒಂದು ಇದನ್ನು ದುರದೃಷ್ಟ ಅಂತ ಹೇಳಬೇಕು, ಇಲ್ಲ ನಮ್ಮ ಸೋಷಿಯಲ್ ವರ್ಕಿನ ಒಂದು ವಿಧಿಯೇ ಆ ಥರ ಇದೆ ಅಂತ ಹೇಳ್ಬೋದು. ಒಂದು ನೋಂದಾಯಿತ ಹಳೆ ವಿದ್ಯಾರ್ಥಿಗಳ ಸಂಘ ಇದುವರೆಗೂ ಕೂಡ ಆಗಿರಲಿಲ್ಲ. ನಾವು ಮಾಡಿದ್ದೀವಿ ಅಂತ ನಾನು ಏನು ಅದು ದೊಡ್ಡದಾಗಿ ತಮ್ಮ ಮುಂದೆ ಹೇಳ್ತಾ ಇಲ್ಲ. ನಾನು ಕೆಲವು ವಿದ್ಯಾರ್ಥಿಗಳು ನಮ್ಮ ಸಮಾನ ಮನಸ್ಕರು ಸೇರಿ ಯಾಕೆ ಒಂದು ಸಂಘವನ್ನು ಮಾಡಬಾರ್ದು, ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬಸವರಾಜ್ ಸರ್ ಅವರು, ಸಿದ್ದರಾಮಣ್ಣ ಸರ್ ಅವರು, ರಮೇಶ್ ಸರ್ ಅವರು, ರಾಜೇಂದ್ರ ಕುಮಾರ್ ಸರ್ ಅವರು, ಇಂಥ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅವರೆಲ್ಲರ ಸಹಕಾರ ಮತ್ತು ಅವರ ಪ್ರೋತ್ಸಾಹದಿಂದ ಯಾಕೆ ಒಂದು ಸಂಘವನ್ನು ನೋಂದಾಯಿಸಬಾರದು ಮತ್ತು ಅದರಿಂದ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಎಲ್ಲ ಉಪಯೋಗಗಳಾಗ್ತವೆ ಅಂತಕ್ಕಂಥದ್ದು. ನಾನು ಇಲ್ಲಿ ಅದನ್ನು ಮಾತನಾಡಲು ಇಚ್ಛೋದಿಲ್ಲ. ಸೊ ಒಂದು ಸಂಘವನ್ನು ಇತ್ತೀಚೆಗೆ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ, ರಿಜಿಸ್ಟರ್ ಮಾಡಿಸಿದ್ದೀವಿ, ಡಾಕ್ಯುಮೆಂಟೇಷನ್ ಪಾರ್ಟ್ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಳೆ ಮಾರ್ಗದರ್ಶಕರು, ವಿದ್ಯಾರ್ಥಿಗಳು, ಗುರುಗಳು ಏನೇನು ಭಾವಿಸಿದ್ರು ಅವರೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ನಾವು ಮಾಡಿರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮದು ಸಹಕಾರ ಮತ್ತು ಅದರ ಮಾರ್ಗದರ್ಶನ ಬೇಕಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇದು ಯಾವುದೇ ಸ್ವಾರ್ಥ ಅಥವಾ ಗುಂಪುಗಾರಿಕೆ ಅಥವಾ ಯಾರೋ ಒಬ್ಬರ ಪೈಪೋಟಿಗೋಸ್ಕರ ಮಾಡಿರ್ತಕ್ಕಂಥ ಸಂಘಟನೆ ಅಲ್ಲ. ಒಂದು ಪ್ರಜಾಸತ್ತ ನಮ್ಮ ಸೊಸೈಟಿಯಲ್ಲಿ ಅಥವಾ ಸಮಾಜದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳಿರ್ತವೆ, ನಮ್ಮ ಹಲವಾರು ವೈರುಧ್ಯಗಳಿರ್ತವೆ, ಸೈದ್ಧಾಂತಿಕ ನಿಲುವುಗಳಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಆದರೆ ಒಂದು ವೃತ್ತಿ ಅಂತ ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಎಸ್ಪೆಷಲಿ ಇವಾಗ ನಾವು ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ವೃತ್ತಿಯನ್ನು ಪ್ರೋತ್ಸಾಹಿಸ್ತೀವಿ. ಅದೇ ರೀತಿ ಆ ವೃತ್ತಿಗೆ ಒಂದು ಸಂಘ, ಇವಾಗ ಆಲ್ರೆಡಿ ನಮ್ಮ NIPM ಇದೆ, NHRD ಇದೆ, KPSW ಇದೆ, ವೃತ್ತಿಗೆ ಸಂಬಂಧಪಟ್ಟಂಥ ಸಂಘಗಳಿದೆ. ಆದರೆ ಅದು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ. ಆದರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸಮಾಜ ಕಾರ್ಯವನ್ನು ವ್ಯಾಸಂಗ ಮಾಡಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ನೋಂದಾಯಿತ ಸಂಘ ಅಥವಾ ಎಲ್ಲ ಡಿಸಿಪ್ಲಿನ್ಸ್ನ ಒಟ್ಟಿಗೆ ಸೇರಿಸ್ತಕ್ಕಂಥ ಕಾರ್ಯ ಆಗಿಲ್ಲ. ಸೊ ಅದೆಲ್ಲದಕ್ಕೂ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ನಾವೆಲ್ಲರೂ ಬೆಳೆಸೋಣ. ಆ ಬೆಳೆಸೋದ್ರ ಮುಖಾಂತರ ನಮ್ಮದೇ ಆದ ಕೆಲಸನ ಮಾಡೋಣ ಅನ್ನೋರ್ತಕ್ಕಂತಹ ಒಂದು ಅಭಿಪ್ರಾಯವನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವೇದಿಕೆಯನ್ನು ನಮ್ಮ ಗುರುಗಳಾದಂತಹ ರಾಜೇಂದ್ರ ಕುಮಾರ್ ಸರ್ ಮತ್ತು ರಮೇಶ್ ಸರ್ಗೆ ಧನ್ಯವಾದಗಳನ್ನ ಬಳಸ್ಕೊಳ್ತಾ ಇದ್ದೀನಿ. ಅಂದರೆ ಅದು ನನ್ನ ಸ್ವಾರ್ಥ ಅಲ್ಲ, ಅದು ನಾನು ಮಾಡಲೇಬೇಕಾಗಿದೆ. ಯಾಕೆಂತಂದರೆ ನಾವು ಗ್ರಾಮೀಣ ಪ್ರದೇಶದಿಂದ
ಜ್ಞಾನಭಾರತಿ ಕ್ಯಾಂಪಸ್ಗೆ ಬಂದು ನಾವೆಲ್ಲ ಬೋರ್ಡ್ಗಳು, ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ಸು ಎಲ್ಲ ನೋಡಿದಾಗ ನಮಗೆ ಅವರೆಲ್ಲ ಇಂಗ್ಲೀಷಲ್ಲಿ, ನಮ್ಮ ಪ್ರಾಧ್ಯಾಪಕರು, ಉಪಪ್ರಾಧ್ಯಾಪಕರು ಇವರೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದು ನೋಡಿದಾಗ ನಮ್ಗೆ ಆವಾಗಲೇ ಶೇಖರ್ ನಾವು ಹೇಳ್ದಂಗೆ ನಾವು ಯಾವ ಇಂಗ್ಲೀಷಲ್ಲಿ ಒಂದು ಅಕ್ಷರ ಬರೋದಿಲ್ಲ ನಮಗೆ, ಹೆಂಗೆ ಅವ್ರು ಹೇಳೋ ಪಾಠ ಅರ್ಥ ಆಗೋದಿಲ್ಲ, ಏನಪ್ಪ ಇದು ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಇಲ್ಲವೋ ಅನ್ನೋ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಸರ್, ನಮ್ಮ ರಮೇಶ್ ಸರ್ ಅವರು ಮಾರ್ಗದರ್ಶನ ಮಾಡಿ ಇವತ್ತು ಅವರೆಲ್ಲರ ಸಹಕಾರದಿಂದ ಒಂದು ಎಕ್ಸಾಂಪಲನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗಿದೆ. MSW ಎಲ್ಲ ಮುಗಿಸ್ಕೊಂಡು PhDಗೆ ನನ್ನ ನೋಂದಾಯಿಸಿ ಮಾಡ್ಕೊಂಡ್ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಹತ್ರ ಒಂದು ಸಿಗ್ನೇಚರ್ ತೊಗೊಳ್ಬೇಕಾಗಿತ್ತು. ನಾನು PhD ಮಾಡ್ತಾರೆ ಅವ್ರ ಪ್ರೋಗ್ರೆಸ್ ರಿಪೋರ್ಟ್ಗೆ. ನನ್ನ ಹೆಸರು BK ಕೆಂಪೇಗೌಡ ಅಂತ, ಕನ್ನಡದಲ್ಲಿ ಕೆಂಪೇಗೌಡ ಅಂತಲೇ ಎಲ್ಲ ಕೂಡಿ ಬರಿತೀವಿ. ಇಂಗ್ಲೀಷಲ್ಲಿ ಬರೆಯುವಾಗ ಕೆಂಪೆ ಸ್ಪೇಸ್ ಗೌಡ ಅಂತ ಬಂದ್ಬಿಟ್ಟಿತ್ತು. ಅದು ನಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಆ ಥರ ಬಂದ್ಬಿಟ್ಟಿತ್ತು. ಅದನ್ನು ಹಂಗೇನೆ ಎಲ್ಲ ರೆಕಾರ್ಡ್ಸಲ್ಲೂ ಹಂಗೆ ಬಂದ್ಬಿಟ್ಟಿತ್ತು. ನಾನು ಅವ್ರ ಹತ್ರ ಸಿಗ್ನೇಚರ್ಗೆ ಹೋದಾಗ ನಿನ್ನ ಹೆಸರು ಏನು ಪೂರ್ತಿ ಹೆಸರು ಅಂತಂದರು. ಕೆಂಪೇಗೌಡ ಸರ್ ಅಂತಂದರೆ. ಇದೇನು ಇಂಗ್ಲೀಷಲ್ಲಿ ಕೆಂಪೆ ಅಂತ ಬರೀದೆ, ಗೌಡ ಅಂತ ಬರೀದೆ, ಏನು ಅರ್ಥ ಇದೆ ಇದಕ್ಕೆ ಅಂತಂದರು. ಅಲ್ಲಿವರೆಗೂ ನಾನು ನೋಡ್ಕೊಂಡಿರಲಿಲ್ಲ ನನ್ನ ಇಂಗ್ಲೀಷ್ ಹೆಸರು ಅಷ್ಟು ವೈರುಧ್ಯವಾಗಿದೆ ಅಥವಾ ಅದಕ್ಕೆ ಅರ್ಥ ಇಲ್ದಿರ ಆಗಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು MSW ಮಾಡಿದ್ಮೇಲೆ ಹೆಸರು ತಂದೆ ತಾಯಿ ಇಟ್ಟರು. ನನ್ನ ಸ್ಕೂಲ್ಗೆ ಸೇರಿಸೋವಾಗ ಮಾಸ್ಟರ್ ಬರ್ಕೊಂಡ್ರು, ಕನ್ನಡದಲ್ಲಿ ಒಳ್ಳೆ ಕರೆಕ್ಟಾಗಿ ಬರ್ಕೊಂಡ್ರು. ಇಂಗ್ಲೀಷಲ್ಲಿ ಅದು ಟೈಪ್ ಮಾಡುವಾಗ ಕೆಂಪೆ ಸ್ಪೇಸ್ ಕೊಟ್ಬಿಟ್ಟು ಗೌಡ ಅಂತ ಮಾಡಿದರು. ಸೊ ಆಮೇಲೆ ಸರ್ ಅದನ್ನು ನಾನು ಕರೆಕ್ಷನ್ ಮಾಡಿಸಿದೆ. ಆ ಥರ ಒಂದು ನೇರವಾಗಿ ಅವರ ವೈಚಾರಿಕ ವಿಷಯಗಳನ್ನು ಮಂಡನೆ ಮಾಡೋದ್ರಲ್ಲಿ ಮತ್ತು ಆ ನೇರವಾಗಿ ನುಡಿಗಳನ್ನು ಹೇಳೋದ್ರಲ್ಲಿ ಕೆಲವನ್ನ ಓದ್ಬೇಕಾದ್ರೆ ರಾಜೇಂದ್ರ ಕುಮಾರ್ ಸರ್ ಹತ್ರ ಹೋಗ್ಬೇಕಂತಂದ್ರೆ ಏನಾದರೂ ಒಂದು ಹುಡುಕ್ತಾರೆ, ಏನಾದರೂ ಒಂದು ಬೈತಾರೆ, ಏನಾದರೂ ಒಂದು ಕೇಳ್ತಾರೆ ಅಂತ ಭಯ ಆಗೋದು. ಸೊ ನೀವೆಲ್ಲ ಆವಾಗ ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಇದು ಕಾರ್ಯಗಳೇ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ತಪ್ಪಾಗಲಾರದು. ರಮೇಶ್ ಸರ್ ಅವರು ನಮಗೆ ಮೊದಲಿಂದ ಒಂದು ಗುರುಗಳು, ಒಂದು ನಮಗೆ ಮಾರ್ಗದರ್ಶಕರು. ಎಲ್ಲ ಕಾರ್ಯಗಳಲ್ಲೂ ನಾವು ಈ ಬೆಂಗಳೂರು ಯೂನಿವರ್ಸಿಟಿ ಅಲ್ಯೂಮಿನಿದು ನಾವು ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಇದೇ ಸೆಂಟ್ರಲ್ ಕಾಲೇಜಲ್ಲಿ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಅವರು ಮೀಟಿಂಗನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಸವರಾಜ್ ಸರ್ ಅವರು ನಾನು ಹೇಳ್ದಂಗೆ ಈ ನೋಂದಾವಣಿ ಇಲ್ಲದೇ ಅವರು ಹಲವಾರು ಹಳೆಯ ವಿದ್ಯಾರ್ಥಿಗಳ ಸಂಘದಲ್ಲಿ ಕಾರ್ಯಕ್ರಮಗಳು ಮಾಡಿದರು. ಅವರು ಆವತ್ತಿಂದಲೂ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರಿಗೂ ಕೂಡ ಈ ಅಲ್ಯೂಮಿನಿ ಅಸೋಸಿಯೇಷನ್ ಪ್ರಕಾರ ನಾನು ಮುಂದಿನ ದಿನಗಳಲ್ಲಿ ತಮ್ಮದೆಲ್ಲರದ್ದು ಸಹಕಾರ ಮತ್ತು ಒಂದು ಸಂಘ ಅಂತಂದಮೇಲೆ ಅದರಲ್ಲಿ ಒಂದು ನೋಂದಾಯಿತ ಪ್ರತಿನಿಧಿಗಳು ಅಥವಾ ಸದಸ್ಯರುಗಳ ಅವಶ್ಯಕತೆಯೂ ಮುಖ್ಯವಾಗಿದೆ. ಅದರಿಂದ ಎಲ್ಲರೂ ಈ ಸಂಘದ ಸದಸ್ಯರುಗಳಾಗೋದಕ್ಕೆ ತಮ್ಮದೇ ಆದಂತಹ ಸಹಕಾರವನ್ನು ಕೋರಬೇಕಾಗಿ ನಾನು ಕೇಳ್ಕೊಳ್ತಾ ಈ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು.